ಹೇಳೋದಕ್ಕೆ ಸಮೃದ್ಧ ಜಿಲ್ಲೆ ಆಗಿದ್ರೂ ಕೂಡ ಬೆಳಗಾವಿಯ ಕೆಲವು ಭಾಗದ ಜನರಿಗೆ ಕುಡಿಯೋ ನೀರಿಲ್ಲ ಅಂತ. ಬೆಳಗಾವಿಯ ಮಜ್ಗಾವಿ ಪ್ರದೇಶದ ಜನರಿಗೆ ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡೋ ಹಾಗಾಗಿದೆ. ಈಗಲೇ ಹಿಂಗಾದ್ರೆ ಇನ್ನು ಬೇಸಿಗೆ ಕತೆ ಏನು ಅಂತಾನೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಇರ್ತಕ್ಕಂಥ 2 ಡ್ಯಾಮ್ಗಳು, ಹಿಡಕಲ್ ಮತ್ತು ರಾಕಸಕೊಪ್ಪ 2 ಡ್ಯಾಮ್ಗಳು ಭರ್ತಿ ಆಗಿದ್ರೂ ಕೂಡ ಮಜ್ಗಾವಿಯ ಜನರಿಗೆ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ. ನೀರು ಪೂರೈಕೆ ಆಗ್ತಾ ಇಲ್ಲ. ಒಂದೂವರೆ ತಿಂಗಳಿನಿಂದ ಖಾಲಿ ಕೊಡ ಹಿಡಿದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ನೀರೇ ಸಿಗ್ತಾ ಇಲ್ಲ. ಕುಡಿಯೋ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಇದರಿಂದಾಗಿ ಜನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೀರು ಸಮಸ್ಯೆ ಹಾಕಿಸ್ರಿ 2 ತಿಂಗಳಾಯಿತು. ನೀರು 2 ತಿಂಗಳಿಂದ ಒಂದು ಸತಿನೂ ಬಿಟ್ಟಿಲ್ಲ. ಆಮೇಲೆ ಒಂದು ಟ್ಯಾಂಕರ್ ಬಿಡ್ತಾರೋ, ಆ ಟ್ಯಾಂಕರ್ ಬರೀ 2 ಮನೆಗೆ ಅಷ್ಟು ಆಗ್ತೈತೆ. ಮುಂದಿನ ಮನೆಗೆ ಬರ್ಬೇಕಂತಂದ್ರೆ ಅವರೆಲ್ಲ ಬಡ್ದಾಡಿ ಕ್ಯಾಶ್ ಇದು ಮಾಡ್ತಾರೋ. ಈ ಥರ ಆದ್ರೆ ಹೆಂಗೆ? ಆಮೇಲೆ ಮತ್ತು ನೀರಿನ ಬಿಲ್ ಅಂತೂ ಕಂಟಿನ್ಯೂ ಬರ್ತೈತಿ. ನೀರೇ ಬರಾಕತ್ತಿಲ್ಲ. ಮತ್ತು ನಮ್ಮ MLA ಸಾಹೇಬ್ರು ಬಂದು ಕ್ಯಾಶ್ ಮಾಡಿ ಹುಡುಗರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಹೋಗ್ಯಾರು. ನಮ್ಗೆ ಐಸ್ ಕ್ರೀಮ್ದು ಅವಶ್ಯಕತೆ ಇಲ್ಲ, ನೀರು ಅವಶ್ಯಕತೆ ಐತಿ. ಫಸ್ಟ್ ನೀರು ಕೊಡಬೇಕಿತ್ತು. ಮತ್ತು ಒಂದು ಸರ್ತಿನೂ ಕಾರ್ಪೊರೇಟ್ರ್ ಆಯ್ತು, ಆಮೇಲೆ ಯಾರು MLA ಸಾಹೇಬ್ರು ಬಂದ ಕ್ಯಾಶ್ ಈ ಸಮಸ್ಯೆ ಏನಾಗಿತ್ತು ಅಂತಂದು ಕ್ಯಾಶ್ ಇನ್ನು ಮಟ್ಟ ಬಗೆಹರ್ಸೋಕೆ ಪ್ರಯತ್ನ ಮಾಡಿಲ್ಲ. ಇದನ್ನೆಲ್ಲ ಮಾಡ್ಬೇಕಂತಂದು ಕ್ಯಾಶ್ ನಾವು ಕೇಳ್ಕೊಂಡೆವು. ನೋಡೋ ನಿನ್ನ ಇದನ್ನ ಹಿಂಗೆ ಮಾಡಿದ್ರೆ ಅಂತಂದ್ರೆ ನಾಳೆ ಇದಕ್ಕಿಂತ ಹೆಚ್ಚು ಸ್ಟ್ರೈಕ್ ಅಲ್ಲಿ ಉಗ್ರ ಹೋರಾಟ ಮಾಡೋಕೆ ಅಲ್ಲಿ ಹವೇದಾಗ ಮಾಡ್ತೇವೆ. ಮತ್ತು ಇನ್ನೊಂದೇನು ಗೊತ್ತೈತಿ, ಅವ್ರು ನೀರು ಕಳಿಸೋದಾದ ನೀರು ಸರಿ ಇಲ್ಲ. ಹುಡುಗರ್ದು ಹೆಲ್ತ್ ಪ್ರಾಬ್ಲಮ್ ಆಗತ್ತೈತೆ, ಸಣ್ಣ ಹುಡುಗರ್ದು. ಆದಾಗಂತಲೇ ಈಗ ನಿನ್ನೆ ಅಡ್ಮಿಟ್ ಮಾಡ್ಕೊಂಡು ಬಂದೇವ್ರಿ ಹುಡುಗರಿಗೆ. ಇದೆಲ್ಲ ಆಗಂತಲೇ ಇವಾಗ ಸ್ಟ್ರೈಕ್ ಮಾಡಕ್ಕೆ ನಿಂತೇವೆ. ಅದು ನೀರಿನ ಸಮಸ್ಯೆ ಭಾಳ ಆಗೈತಿ. ಆಮೇಲೆ ಒಂದು ಬೋರ್ ಐತ್ರಿ, ಒಂದು ಸೆಕೆಂಡ ಗಲ್ಲಿ ಒಳಗೆ ಬೋರ್ ಐತ್ರಿ. ಆ ಬೋರ್ದಾಗ ನೀರೇ ಬರೋಂಗಿಲ್ಲ. ಅದ್ರದ್ದು ವ್ಯವಸ್ಥೆನೂ ಮಾಡಿಲ್ಲ ಇನ್ನು ಮಟ್ಟ. ಆಮೇಲೆ ಗಲ್ಲಿದ ರೋಡ್ ಮಾಡಕ್ಕೆ ಹಿಡಿದಕ್ಕೆ 2 ವರ್ಷ 3 ವರ್ಷ ಆಯಿತು. ಅದು ಬೇಕಾದ್ರೆ ಅದನ್ನು ಇದು ಮಾಡ್ರಿ. ಗಟ್ರ ಅರ್ಧ ಮಾಡಿದಾರೋ ಅದು 2 ತಿಂಗಳಾತ್ರಿ. ನೀರಿಲ್ರಿ, ಗಟಾರ ಇಲ್ರಿ, ಇಲ್ಲೇ ವ್ಯವಸ್ಥೆ ಇಲ್ರಿ. ರಾಯಣ್ಣ ನಗರಕ್ಕೆ ಏನು ವ್ಯವಸ್ಥೆ ಇಲ್ರಿ. ಮತ್ತು ಹೆಂಗ್ರಿ ಮುಂದ್ರಿ ಲೈಟ್ ಏನು ಇಲ್ರಿ, ಇಲ್ಲಿ ಏನಿಲ್ರಿ. ಇಲ್ಲಿ ಮತ್ತು ನಾಳೆ ಪಾಳೆ ಎಲ್ಲ ತುಂಬಿರ್ಬೇಕ್ರಿ. ನಾವು ನೀರಿಂದ ಮನೆ ಪಾಳೆ ಎಲ್ಲ ತುಂಬೇಕ್ರಿ ನಾವು. ಮತ್ತೇನ್ರಿ ನೀರೇ ಇಲ್ಲಿ ವ್ಯವಸ್ಥೆ ಇಲ್ಲ. ಏನು ಮಾಡೋದ್ರಿ ನಾವು ಮುಂದೆ? ಮನೆ ಪಟ್ಟಿ ಎಲ್ಲ ತುಂಬ ಬರ್ತೇವ್ರಿ ನಾವು. ಏನು ಮಾಡೋದು ಹೇಳ್ರಿ? ಎಲ್ಲ ಮತ್ತೆ ಬಿಲ್ ಬರೋದನ್ನಲ್ಲ, ಮತ್ತೆ ನೀರು ಕೊಟ್ಟರೆ ಬಿಲ್ ಬರ್ತೈತಿ. ಅದಕ್ಕೆ ಸಮೃದ್ಧ ಜಿಲ್ಲೆ ಆಗಿದ್ರೂ ಕೂಡ ಬೆಳಗಾವಿಯ ಕೆಲವು ಭಾಗದ ಜನರಿಗೆ ಕುಡಿಯೋ ನೀರಿಲ್ಲ ಅಂತ. ಬೆಳಗಾವಿಯ ಮಜ್ಗಾವಿ ಪ್ರದೇಶದ ಜನರಿಗೆ ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡೋ ಹಾಗಾಗಿದೆ. ಈಗಲೇ ಹಿಂಗಾದ್ರೆ ಇನ್ನು ಬೇಸಿಗೆ ಕತೆ ಏನು ಅಂತಾನೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಇರ್ತಕ್ಕಂಥ 2 ಡ್ಯಾಮ್ಗಳು, ಹಿಡಕಲ್ ಮತ್ತು ರಾಕಸಕೊಪ್ಪ 2 ಡ್ಯಾಮ್ಗಳು ಭರ್ತಿ ಆಗಿದ್ರೂ ಕೂಡ ಮಜ್ಗಾವಿಯ ಜನರಿಗೆ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ. ನೀರು ಪೂರೈಕೆ ಆಗ್ತಾ ಇಲ್ಲ. ಒಂದೂವರೆ ತಿಂಗಳಿನಿಂದ ಖಾಲಿ ಕೊಡ ಹಿಡಿದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ನೀರೇ ಸಿಗ್ತಾ ಇಲ್ಲ. ಕುಡಿಯೋ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಇದರಿಂದಾಗಿ ಜನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೀರು ಸಮಸ್ಯೆ ಹಾಕಿಸ್ರಿ 2 ತಿಂಗಳಾಯಿತು. ನೀರು 2 ತಿಂಗಳಿಂದ ಒಂದು ಸತಿನೂ ಬಿಟ್ಟಿಲ್ಲ. ಆಮೇಲೆ ಒಂದು ಟ್ಯಾಂಕರ್ ಬಿಡ್ತಾರೋ, ಆ ಟ್ಯಾಂಕರ್ ಬರೀ 2 ಮನೆಗೆ ಅಷ್ಟು ಆಗ್ತೈತೆ. ಮುಂದಿನ ಮನೆಗೆ ಬರ್ಬೇಕಂತಂದ್ರೆ ಅವರೆಲ್ಲ ಬಡ್ದಾಡಿ ಕ್ಯಾಶ್ ಇದು ಮಾಡ್ತಾರೋ. ಈ ಥರ ಆದ್ರೆ ಹೆಂಗೆ? ಆಮೇಲೆ ಮತ್ತು ನೀರಿನ ಬಿಲ್ ಅಂತೂ ಕಂಟಿನ್ಯೂ ಬರ್ತೈತಿ. ನೀರೇ ಬರಾಕತ್ತಿಲ್ಲ. ಮತ್ತು ನಮ್ಮ MLA ಸಾಹೇಬ್ರು ಬಂದು ಕ್ಯಾಶ್ ಮಾಡಿ ಹುಡುಗರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಹೋಗ್ಯಾರು. ನಮ್ಗೆ ಐಸ್ ಕ್ರೀಮ್ದು ಅವಶ್ಯಕತೆ ಇಲ್ಲ, ನೀರು ಅವಶ್ಯಕತೆ ಐತಿ. ಫಸ್ಟ್ ನೀರು ಕೊಡಬೇಕಿತ್ತು. ಮತ್ತು ಒಂದು ಸರ್ತಿನೂ ಕಾರ್ಪೊರೇಟ್ರ್ ಆಯ್ತು, ಆಮೇಲೆ ಯಾರು MLA ಸಾಹೇಬ್ರು ಬಂದ ಕ್ಯಾಶ್ ಈ ಸಮಸ್ಯೆ ಏನಾಗಿತ್ತು ಅಂತಂದು ಕ್ಯಾಶ್ ಇನ್ನು ಮಟ್ಟ ಬಗೆಹರ್ಸೋಕೆ ಪ್ರಯತ್ನ ಮಾಡಿಲ್ಲ. ಇದನ್ನೆಲ್ಲ ಮಾಡ್ಬೇಕಂತಂದು ಕ್ಯಾಶ್ ನಾವು ಕೇಳ್ಕೊಂಡೆವು. ನೋಡೋ ನಿನ್ನ ಇದನ್ನ ಹಿಂಗೆ ಮಾಡಿದ್ರೆ ಅಂತಂದ್ರೆ ನಾಳೆ ಇದಕ್ಕಿಂತ ಹೆಚ್ಚು ಸ್ಟ್ರೈಕ್ ಅಲ್ಲಿ ಉಗ್ರ ಹೋರಾಟ ಮಾಡೋಕೆ ಅಲ್ಲಿ ಹವೇದಾಗ ಮಾಡ್ತೇವೆ. ಮತ್ತು ಇನ್ನೊಂದೇನು ಗೊತ್ತೈತಿ, ಅವ್ರು ನೀರು ಕಳಿಸೋದಾದ ನೀರು ಸರಿ ಇಲ್ಲ. ಹುಡುಗರ್ದು ಹೆಲ್ತ್ ಪ್ರಾಬ್ಲಮ್ ಆಗತ್ತೈತೆ, ಸಣ್ಣ ಹುಡುಗರ್ದು. ಆದಾಗಂತಲೇ ಈಗ ನಿನ್ನೆ ಅಡ್ಮಿಟ್ ಮಾಡ್ಕೊಂಡು ಬಂದೇವ್ರಿ ಹುಡುಗರಿಗೆ. ಇದೆಲ್ಲ ಆಗಂತಲೇ ಇವಾಗ ಸ್ಟ್ರೈಕ್ ಮಾಡಕ್ಕೆ ನಿಂತೇವೆ. ಅದು ನೀರಿನ ಸಮಸ್ಯೆ ಭಾಳ ಆಗೈತಿ. ಆಮೇಲೆ ಒಂದು ಬೋರ್ ಐತ್ರಿ, ಒಂದು ಸೆಕೆಂಡ ಗಲ್ಲಿ ಒಳಗೆ ಬೋರ್ ಐತ್ರಿ. ಆ ಬೋರ್ದಾಗ ನೀರೇ ಬರೋಂಗಿಲ್ಲ. ಅದ್ರದ್ದು ವ್ಯವಸ್ಥೆನೂ ಮಾಡಿಲ್ಲ ಇನ್ನು ಮಟ್ಟ. ಆಮೇಲೆ ಗಲ್ಲಿದ ರೋಡ್ ಮಾಡಕ್ಕೆ ಹಿಡಿದಕ್ಕೆ 2 ವರ್ಷ 3 ವರ್ಷ ಆಯಿತು. ಅದು ಬೇಕಾದ್ರೆ ಅದನ್ನು ಇದು ಮಾಡ್ರಿ. ಗಟ್ರ ಅರ್ಧ ಮಾಡಿದಾರೋ ಅದು 2 ತಿಂಗಳಾತ್ರಿ. ನೀರಿಲ್ರಿ, ಗಟಾರ ಇಲ್ರಿ, ಇಲ್ಲೇ ವ್ಯವಸ್ಥೆ ಇಲ್ರಿ. ರಾಯಣ್ಣ ನಗರಕ್ಕೆ ಏನು ವ್ಯವಸ್ಥೆ ಇಲ್ರಿ. ಮತ್ತು ಹೆಂಗ್ರಿ ಮುಂದ್ರಿ ಲೈಟ್ ಏನು ಇಲ್ರಿ, ಇಲ್ಲಿ ಏನಿಲ್ರಿ. ಇಲ್ಲಿ ಮತ್ತು ನಾಳೆ ಪಾಳೆ ಎಲ್ಲ ತುಂಬಿರ್ಬೇಕ್ರಿ. ನಾವು ನೀರಿಂದ ಮನೆ ಪಾಳೆ ಎಲ್ಲ ತುಂಬೇಕ್ರಿ ನಾವು. ಮತ್ತೇನ್ರಿ ನೀರೇ ಇಲ್ಲಿ ವ್ಯವಸ್ಥೆ ಇಲ್ಲ. ಏನು ಮಾಡೋದ್ರಿ ನಾವು ಮುಂದೆ? ಮನೆ ಪಟ್ಟಿ ಎಲ್ಲ ತುಂಬ ಬರ್ತೇವ್ರಿ ನಾವು. ಏನು ಮಾಡೋದು ಹೇಳ್ರಿ?
ಎಲ್ಲ ಮತ್ತೆ ಬಿಲ್ ಬರೋದನ್ನಲ್ಲ ಮತ್ತೆ ನೀರು ಕೊಟ್ಟಿರೋ ಬಿಲ್ ಬರ್ತೈತಿ. ಅದಕ್ಕೆ ಸಮೃದ್ಧ ಜಿಲ್ಲೆ ಆಗಿದ್ರೂ ಕೂಡ ಬೆಳಗಾವಿಯ ಕೆಲವು ಭಾಗದ ಜನರಿಗೆ ಕುಡಿಯೋ ನೀರಿಲ್ಲ ಅಂತ, ಬೆಳಗಾವಿಯ ಮಜ್ಗಾವಿ ಪ್ರದೇಶದ ಜನರಿಗೆ ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡೋ ಹಾಗಾಗಿದೆ. ಈಗಲೇ ಹಿಂಗಾದ್ರೆ ಇನ್ನು ಬೇಸಿಗೆ ಕಥೆ ಏನು ಅಂತಾನೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಇರ್ತಕ್ಕಂಥ 2 ಡ್ಯಾಮ್ಗಳು, ಹಿಡಕಲ್ ಮತ್ತು ರಾಕಸಕೊಪ್ಪ 2 ಡ್ಯಾಮ್ಗಳು ಭರ್ತಿ ಆಗಿದ್ರು ಕೂಡ ಮಜ್ಗಾವಿಯ ಜನರಿಗೆ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ, ನೀರು ಪೂರೈಕೆ ಆಗ್ತಾ ಇಲ್ಲ. 1-1.5 ತಿಂಗಳಿನಿಂದ ಖಾಲಿ ಕೊಡ ಹಿಡಿದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ, ಆದ್ರೂ ಕೂಡ ನೀರೇ ಸಿಗ್ತಾ ಇಲ್ಲ. ಕುಡಿಯೋ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಇದರಿಂದಾಗಿ ಜನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೀರು ಸಮಸ್ಯೆ ಹಾಕಿಸ್ರಿ 2 ತಿಂಗಳಾಯಿತು. ನೀರು 2 ತಿಂಗಳಿಂದ ಒಂದು ಸತಿನೂ ಬಿಟ್ಟಿಲ್ಲ. ಆಮೇಲೆ ಒಂದು ಟ್ಯಾಂಕರ್ ಬಿಡ್ತಾರೋ, ಆ ಟ್ಯಾಂಕರ್ ಬರೀ 2 ಮನೆಗೆ ಅಷ್ಟು ಆಗ್ತೈತೆ. ಮುಂದಿನ ಮನೆಗೆ ಬರ್ಬೇಕಂತಂದ್ರೆ ಅವರೆಲ್ಲ ಬಡ್ದಾಡಿಕೆ ಸಿದ್ಧ ಮಾಡ್ತಾರೋ. ಈ ಥರ ಆದ್ರೆ ಹೆಂಗೆ? ಆಮೇಲೆ ಮತ್ತು ನೀರಿನ ಬಿಲ್ ಅಂತೂ ಕಂಟಿನ್ಯೂ ಬರ್ತೈತಿ. ನೀರೇ ಬರಾಕತ್ತಿಲ್ಲ. ಮತ್ತು ನಮ್ಮ MLA ಸಾಹೇಬ್ರು ಬಂದ ಕೇಸ್ ಮಾಡಿ ಹುಡುಗರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಹೋಗ್ಯಾರು. ನಮ್ಗೆ ಐಸ್ ಕ್ರೀಮ್ದು ಅವಶ್ಯಕತೆ ಇಲ್ಲ, ನೀರು ಅವಶ್ಯಕತೆ ಐತಿ. ಫಸ್ಟ್ ನೀರು ಕೊಡಬೇಕಿತ್ತು. ಮತ್ತು ಒಂದು ಸರ್ತಿನೂ ಕಾರ್ಪೊರೇಟ್ರ್ ಆಯ್ತು, ಆಮೇಲೆ ಯಾರು MLA ಸಾಹೇಬ್ರು ಬಂದ ಕೇಸ್ ಈ ಸಮಸ್ಯೆ ಏನಾಗಿತ್ತು ಅಂತಂದ ಕೇಸ್ ಇನ್ನು ಮಟ್ಟ ಬಗೆಹರ್ಸೋಕೆ ಪ್ರಯತ್ನ ಮಾಡಿಲ್ಲ. ಇದನ್ನೆಲ್ಲ ಮಾಡ್ಬೇಕಂತಂದ ಕೇಸ್ ನಾವು ಕೇಳ್ಕೊಂಡೆವು. ನೋಡು ನಿನ್ನ ಇದನ್ನ ಹಿಂಗೆ ಮಾಡಿದ್ರೆ ಅಂತಂದ್ರೆ ನಾಳೆ ಇದಕ್ಕಿಂತ ಹೆಚ್ಚು ಸ್ಟ್ರೈಕ ಉಗ್ರ ಹೋರಾಟ ಮಾಡೋಕೆ ಅಲ್ಲಿ ಹವೇದಾಗ ಮಾಡ್ತೇವೆ. ಮತ್ತು ಇನ್ನೊಂದು ಏನು ಗೊತ್ತೈತಿ, ಅವ್ರು ನೀರು ಕಳ್ಸೋದಾದ ನೀರು ಸರಿ ಇಲ್ಲ. ಹುಡುಗರ್ದು ಹೆಲ್ತ್ ಪ್ರಾಬ್ಲಮ್ ಆಗತ್ತೈತೆ, ಸಣ್ಣ ಹುಡುಗರ್ದು. ಆದಾಗಂತಲೇ ಈಗ ನಿನ್ನೆ ಅಡ್ಮಿಟ್ ಮಾಡ್ಕೊಂಡು ಬಂದೇವು ರೀ ಹುಡುಗರಿಗೆ. ಇದೆಲ್ಲ ಆಗಂತಲೇ ಇವಾಗ ಸ್ಟ್ರೈಕ್ ಮಾಡಕ್ಕೆ ನಿಂತೇವೆ. ಅದು ನೀರಿನ ಸಮಸ್ಯೆ ಭಾಳ ಆಗೈತಿ. ಆಮೇಲೆ ಒಂದು ಬೋರ್ ಐತ್ರಿ, ಒಂದು ಸೆಕೆಂಡ್ ಗಲ್ಲಿ ಒಳಗೆ ಬೋರ್ ಐತ್ರಿ. ಆ ಬೋರ್ದಾಗ ನೀರು ಬರೋಂಗಿಲ್ಲ, ಅದ್ರದ್ದು ವ್ಯವಸ್ಥೆನೂ ಮಾಡಿಲ್ಲ ಇನ್ನು ಮಟ್ಟ. ಆಮೇಲೆ ಗಲ್ಲಿದ ರೋಡ್ ಮಾಡಕ್ಕೆ ಹಿಡಿದ ಕೇಸ್ ರೀ 2 ವರ್ಷ 3 ವರ್ಷ ಆಯಿತು. ಅದು ಬೇಕಾದ್ರೆ ಅದನ್ನು ಇದು ಮಾಡಿರಿ. ಗಟ್ರ ಅರ್ಧ ಮಾಡಿದಾರೋ ಅದು 2 ತಿಂಗಳು ಆತ್ರಿ, ನೀರಿಲ್ರಿ, ಗಟಾರ ಇಲ್ರಿ, ಇಲ್ಲೇ ವ್ಯವಸ್ಥೆ ಇಲ್ರಿ. ರಾಯಣ್ಣನಗರಕ್ಕೆ ಏನು ವ್ಯವಸ್ಥೆ ಇಲ್ರಿ. ಮತ್ತೆ ಹೆಂಗ್ರಿ ಮುಂದ್ರಿ ಲೈಟ್ ಏನು ಇಲ್ರಿ, ಇಲ್ಲಿ ಏನು ಇಲ್ರಿ. ಇಲ್ಲಿ ಮತ್ತು ನಾಳೆ ಪಾಳೆ ಎಲ್ಲ ತುಂಬಿರ್ಬೇಕ್ರಿ. ನಾವು ನೀರಿಂದ ಮನೆ ಪಾಳೆ ಎಲ್ಲ ತುಂಬೇಕ್ರಿ ನಾವು. ಮತ್ತೇನ್ರಿ ನೀರಲ್ಲಿ ವ್ಯವಸ್ಥೆ ಇಲ್ಲ, ಏನು ಮಾಡಿದ್ರಿ ನಾವು ಮುಂದೆ? ಮನೆ ಪಟ್ಟಿ ಎಲ್ಲ ತುಂಬ ಬರ್ತೇವ್ರಿ ನಾವು. ಏನು ಮಾಡೋದು ಹೇಳ್ರಿ? ಎಲ್ಲ ಮತ್ತೆ ಬಿಲ್ ಬರೋದನ್ನಲ್ಲ ಮತ್ತೆ ನೀರು ಕೊಟ್ಟಿರೋ ಬಿಲ್ ಬರ್ತೈತಿ. ಅದಕ್ಕೆ ಸಮೃದ್ಧ ಜಿಲ್ಲೆ ಆಗಿದ್ರೂ ಕೂಡ ಬೆಳಗಾವಿಯ ಕೆಲವು ಭಾಗದ ಜನರಿಗೆ ಕುಡಿಯೋ ನೀರಿಲ್ಲ ಅಂತ, ಬೆಳಗಾವಿಯ ಮಜ್ಗಾವಿ ಪ್ರದೇಶದ ಜನರಿಗೆ ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡೋ ಹಾಗಾಗಿದೆ. ಈಗಲೇ ಹಿಂಗಾದ್ರೆ ಇನ್ನು ಬೇಸಿಗೆ ಕಥೆ ಏನು ಅಂತಾನೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಇರ್ತಕ್ಕಂಥ 2 ಡ್ಯಾಮ್ಗಳು, ಹಿಡಕಲ್ ಮತ್ತು ರಾಕಸಕೊಪ್ಪ 2 ಡ್ಯಾಮ್ಗಳು ಭರ್ತಿ ಆಗಿದ್ರು ಕೂಡ ಮಜ್ಗಾವಿಯ ಜನರಿಗೆ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ, ನೀರು ಪೂರೈಕೆ ಆಗ್ತಾ ಇಲ್ಲ. 1-1.5 ತಿಂಗಳಿನಿಂದ ಖಾಲಿ ಕೊಡ ಹಿಡಿದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ, ಆದ್ರೂ ಕೂಡ ನೀರೇ ಸಿಗ್ತಾ ಇಲ್ಲ. ಕುಡಿಯೋ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಇದರಿಂದಾಗಿ ಜನ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ನೀರು ಸಮಸ್ಯೆ ಹಾಕಿಸ್ರಿ 2 ತಿಂಗಳಾಯಿತು. ನೀರು 2 ತಿಂಗಳಿಂದ ಒಂದು ಸತಿನೂ ಬಿಟ್ಟಿಲ್ಲ. ಆಮೇಲೆ ಒಂದು ಟ್ಯಾಂಕರ್ ಬಿಡ್ತಾರೋ, ಆ ಟ್ಯಾಂಕರ್ ಬರೀ 2 ಮನೆಗೆ ಅಷ್ಟು ಆಗ್ತೈತೆ. ಮುಂದಿನ ಮನೆಗೆ ಬರ್ಬೇಕಂತಂದ್ರೆ ಅವರೆಲ್ಲ ಬಡ್ದಾಡಿಕೆ ಸಿದ್ಧ ಮಾಡ್ತಾರೋ. ಈ ಥರ ಆದ್ರೆ ಹೆಂಗೆ? ಆಮೇಲೆ ಮತ್ತು ನೀರಿನ ಬಿಲ್ ಅಂತೂ ಕಂಟಿನ್ಯೂ ಬರ್ತೈತಿ. ನೀರೇ ಬರಾಕತ್ತಿಲ್ಲ. ಮತ್ತು ನಮ್ಮ MLA ಸಾಹೇಬ್ರು ಬಂದ ಕೇಸ್ ಮಾಡಿ ಹುಡುಗರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಹೋಗ್ಯಾರು. ನಮ್ಗೆ ಐಸ್ ಕ್ರೀಮ್ದು ಅವಶ್ಯಕತೆ ಇಲ್ಲ, ನೀರು ಅವಶ್ಯಕತೆ ಐತಿ. ಫಸ್ಟ್ ನೀರು ಕೊಡಬೇಕಿತ್ತು. ಮತ್ತು ಒಂದು ಸರ್ತಿನೂ ಕಾರ್ಪೊರೇಟ್ರ್ ಆಯ್ತು, ಆಮೇಲೆ ಯಾರು MLA ಸಾಹೇಬ್ರು ಬಂದ ಕೇಸ್ ಈ ಸಮಸ್ಯೆ ಏನಾಗಿತ್ತು ಅಂತಂದ ಕೇಸ್ ಇನ್ನು ಮಟ್ಟ ಬಗೆಹರ್ಸೋಕೆ ಪ್ರಯತ್ನ ಮಾಡಿಲ್ಲ. ಇದನ್ನೆಲ್ಲ ಮಾಡ್ಬೇಕಂತಂದ ಕೇಸ್ ನಾವು ಕೇಳ್ಕೊಂಡೆವು. ನೋಡು ನಿನ್ನ ಇದನ್ನ ಹಿಂಗೆ ಮಾಡಿದ್ರೆ ಅಂತಂದ್ರೆ ನಾಳೆ ಇದಕ್ಕಿಂತ ಹೆಚ್ಚು ಸ್ಟ್ರೈಕ ಉಗ್ರ ಹೋರಾಟ ಮಾಡೋಕೆ ಅಲ್ಲಿ ಹವೇದಾಗ ಮಾಡ್ತೇವೆ. ಮತ್ತು ಇನ್ನೊಂದು ಏನು ಗೊತ್ತೈತಿ, ಅವ್ರು ನೀರು ಕಳ್ಸೋದಾದ ನೀರು ಸರಿ ಇಲ್ಲ. ಹುಡುಗರ್ದು ಹೆಲ್ತ್ ಪ್ರಾಬ್ಲಮ್